Welcome to our channel. YouTube channel. Welcome to our YouTube channel. Welcome to YouTube channel. ನಾವೀಗ ಎಲ್ಲಿ ಹೋಗ್ತಾ ಇದ್ದೀವಿ? ಹೊರಗಡೆ ಏನ್ ಮಾಡಕ್ಕೆ? ಶಾಪಿಂಗ್. ನಾವಿವತ್ತು ನನ್ನ ಬರ್ತ್ಡೇ ಶಾಪಿಂಗ್ ಹೋಗ್ತಾ ಇದ್ದೀವಿ. ನಾನು ಇಬ್ರು ಹೋಗ್ತಾ ಇದೀವಲ್ಲ. ನನಗೂ ಡ್ರೆಸ್ ಕೊಡ್ತೀರಾ ಇವತ್ತು? ಆಯ್ತು. ಇವತ್ತು ನಾನು ಬರ್ತೀನಿ. ನನಗೆ ಎಷ್ಟೇ ವಯಸ್ಸಾದ್ರೂ ನನಗೆ ನನ್ನ ಬರ್ತ್ಡೇ ಬಂದರೆ ತುಂಬಾ ಸ್ಪೆಷಲ್. ಎವ್ರಿ ಟೈಮ್ 1-2-3 ಪೇರ್ ಡ್ರೆಸ್ಸಸ್ ತಗೋತೀನಿ. ನಾನು ಸ್ಟಾರ್ಟಿಂಗ್ ಮೈಸೂರಿಗೆ ಬಂದಾಗೆಲ್ಲ ಸುಮಂಗಲಿಗೆ ಹೋಗಿ ಯಾವುದೋ ಒಂದು ದೊಡ್ಡ ಗೌನ್ ತೊಗೊಂಡು ಅದನ್ನೇ ಆಫೀಸ್ಗೆಲ್ಲ ಹಾಕೊಂಡು ಹೋಗ್ತಿದ್ದೆ. ಬಟ್ ಈಗೆಲ್ಲ ಆ ಗೌನ್ ಕ್ರೇಜ್ ಎಲ್ಲ ಹೋಗ್ಬಿಟ್ಟಿದೆ. ಬಟ್ ಈಗ ಏನಾದರೂ ಒಂದು ಚೆನ್ನಾಗಿರೋ ಸಿಂಪಲ್ ಡ್ರೆಸ್ನ ಹುಡುಕ್ತಾ ಈಗ ಮ್ಯಾಕ್ಸ್ಗೆ ಬಂದಿದ್ದೀನಿ. ನೋಡಬೇಕು, ಇಲ್ಲಿ ಸುಮಾರು ಕಲೆಕ್ಷನ್ಸ್ ಏನೋ ಇರುತ್ತೆ. ಬಟ್ ನಾವು ಯಾವಾಗಾದರೂ ನಮಗೋಸ್ಕರ ಏನಾದ್ರು ತೊಗೊಳಕ್ಕೆ ಬರ್ತೀವಲ್ವ, ಅವಾಗ ಯಾವುದು ಇಷ್ಟ ಆಗಲ್ಲ. ಬಟ್ ಇದೇ ಡ್ರೆಸ್ನ ಬೇರೆಯವ್ರು ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಏನೋ ಫ್ರೆಂಡ್ಸ್ ಜೊತೆಗೆ ಬಂದಾಗೆಲ್ಲ ಎಲ್ಲ ಡ್ರೆಸ್ಸಸ್ ತುಂಬ ಚೆನ್ನಾಗಿ ಅನಿಸ್ತಾ ಇರುತ್ತೆ. ಬಟ್ ಇವತ್ತು ನೋಡಿದರೆ ಯಾವುದು ಅಷ್ಟು ಇಷ್ಟ ಆಗ್ತಾ ಇಲ್ಲ. ಇಷ್ಟ ಆಗಿ ಒಂದೆರಡು ಇಷ್ಟ ಆಯಿತು, ಅದನ್ನ ಟ್ರಯಲ್ ಮಾಡ್ತೀನಿ. ಆಮೇಲೆ ಒಂದ್ಸಲ ನೋಡಿದರೆ ಸ್ಯಾರಿ ತೊಗೊಂಡು ಸ್ಯಾರಿ ಹಾಕ್ಕೊಂಡು ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. ಬಟ್ ನನ್ನ ಹಸ್ಬೆಂಡ್ಸ್ ಪ್ಲಾನ್ ಏನು ಚಿನಿ ಗೊತ್ತೇ ಇಲ್ಲ. ಅದಕ್ಕೋಸ್ಕರ ನಾನು ಕೊಡಿಸ್ತೀಯಾ ನನಗೆ ತೊಗೋತಾ ಇದ್ದೀನಿ. ಆಗಲೇ ಮಿಂತ್ರಾದಿಂದ ಒಂದಷ್ಟು ಡ್ರೆಸ್ಸಸ್ ಕೂಡ ನಾನು ಆರ್ಡರ್ ಮಾಡಿದ್ದೀನಿ. ಯಾವ್ದು ಕಂಫರ್ಟೇಬಲ್ ಆಗುತ್ತೋ ಅದನ್ನ ವೇರ್ ಮಾಡೋಣ ಅಂತ. ಶಾಪಿಂಗ್ ಅಂತ ಬಂದರೆ ಒಬ್ಬಳೇ ಆದರೂ ಸರಿ, ಫ್ರೆಂಡ್ಸ್ ಜೊತೆಗಾದರೂ ಸರಿ. ಇವತ್ತಂತೂ ಮಗಳ ಜೊತೆ ಬಂದಿದ್ದೀನಿ. ಈ ಡ್ರೆಸ್ ನಂಗೆ ತುಂಬಾ ಇಷ್ಟ ಆಗಿ ವೇರ್ ಮಾಡಿದೆ. ವೇರ್ ಮಾಡಿದಾಗ ಯಾಕೋ ಅಷ್ಟು ಕಂಫರ್ಟೇಬಲ್ ಆಗಿಲ್ಲ. ಇನ್ನು ಒನ್ ಟೈಮ್ ವೇರ್ ಮಾಡಿದರೆ ಒಂಥರ ಇದು ಫುಲ್ ಡೇ ಇದೇ ಡ್ರೆಸ್ಸಲ್ಲಿ ಇರಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ನನಗೆ ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ. ನೆಕ್ಸ್ಟ್ ಒಂದು ಜೀನ್ಸ್ನ ಟ್ರೈ ಮಾಡಿದ್ದೆ. ಇದೂ ಅಷ್ಟೇ ಅಷ್ಟು ಕಂಫರ್ಟೇಬಲ್ ಫೀಲ್ ಆಗಲಿಲ್ಲ. ನೆಕ್ಸ್ಟ್ ಇಲ್ಲಿಂದ ಜೂಡಿಯೋಗೆ ಹೋಗೋಣ ಅಂತ ಜೂಡಿಯೋಗೆ ಹೋಗ್ತಾ ಇದ್ದೀನಿ. ಅದರ ಅಪೋಸಿಟ್ ಟ್ರೆಂಡ್ಸ್ ಕೂಡ ಇದೆ. ಜುಡಿಯೋದಲ್ಲಿ ಇಷ್ಟ ಆಗಿಲ್ಲ ಅಂದರೆ ಟ್ರೆಂಡ್ಸ್ಗೆ ಹೋಗೋಣ ಅನ್ನೋ ಪ್ಲ್ಯಾನಿಂಗಲ್ಲೇ ಈಗ ಹೋಗ್ತಾ ಇದ್ದೀನಿ. ಆಚೆ ಚಾಟ್ಸ್ ನೋಡಿದ್ರೆ ತಿನ್ನಬೇಕು ಅಂತ ಅನಿಸ್ತಿತ್ತು. ಬಟ್ ಡೈಲಿ ಈ ಥರ ತಿಂದರೆ ಹೇಗೆ ಅಂತ ಅಂದ್ಕೊಂಡು ಅವಾಯ್ಡ್ ಮಾಡಿಕೊಂಡೆ. ನನ್ನ ಮಗಳು ಕೂಡ ಏನೂ ಚಾಟ್ಸ್ಬೇಕು ಅಂತ ಕೇಳಲಿಲ್ಲ. ಆಗ ಈಗ ಒಂದು ಜುಡಿಯೋಗೆ ರೀಚ್ ಆದ್ವಿ. ನಡ್ಕೊಂಡೇ ಬಂದ್ವಿ. ಹತ್ತಿರ ಇರೋದ್ರಿಂದ ಆರಾಮಾಗಿ ನಡ್ಕೊಂಡು ಬಂದ್ವಿ. ಜುಡಿಯೋದಲ್ಲೂ ನೋಡೋಣ ಏನು ಇಷ್ಟ ಆಗುತ್ತೆ ಅಂತ ಸ್ವಲ್ಪ ಕಲೆಕ್ಷನ್ಸ್ ಎಲ್ಲ ಚೆಕ್ ಮಾಡಿದೆ. ಡ್ರೆಸ್ಸಸ್ ಇಷ್ಟ ಆಯಿತು ಅನ್ನೋದಕ್ಕಿಂತ ನನಗೆ ಡ್ರೆಸ್ಸಸ್ ಕಂಫರ್ಟೇಬಲ್ ಆಗಿರಬೇಕು. ಇಡೀ ದಿನ ವೇರ್ ಮಾಡಿದ್ರೂ ಏನು ಅನ್ಕಂಫರ್ಟೇಬಲ್ ಫೀಲ್ ಆಗಬಾರ್ದು ಅನ್ನೋ ರೀತಿಲಿ ನಾನು ಡ್ರೆಸ್ಸಸ್ ಹುಡುಕ್ತಾ ಇದ್ದೆ. ನನಗೆ ಆ್ಯಕ್ಚುಲಿ ಈ ಥರ ಸಿಂಗಲ್ ಸ್ಟೆಪ್ ಡ್ರೆಸ್ಸಸ್ ಅಂತೂ ಇಷ್ಟನೇ ಆಗಲ್ಲ. ನನಗಂತೂ ಯಾವುದು ಇಷ್ಟ ಆಗಲಿಲ್ಲ. ಅದಕ್ಕೋಸ್ಕರ ಇವಳಿಗೊಂದಷ್ಟು ಡ್ರೆಸ್ಸಸ್ ನೋಡೋಣ ಅಂತ ಬಂದು ಇವಳೊಂದಷ್ಟು ಸೆಲೆಕ್ಟ್ ಮಾಡಿದ್ಲು. ಇನ್ನೊಂದಷ್ಟು ನನಗೂ ಕೂಡ ಅಷ್ಟು ಇಷ್ಟ ಆಯಿತು. ಕೆಲವೊಂದನ್ನು ತೊಗೊಂಡ್ವಿ. ಇನ್ನು ಇವಳು ತಗೊಂಡ್ಮೇಲೆ ನನ್ನ ಮಗನಿಗೊಂದಷ್ಟು ಡ್ರೆಸ್ಸಸ್ ತಗೋಬೇಕು ಅಂತ ಅವನಿಗೊಂದೆರಡು ಟೀ ಶರ್ಟ್ ಪ್ಯಾಂಟ್ಗಳನ್ನೆಲ್ಲ ತಗೊಂಡೆ. ಬಾ ಹೋಗೋಣ. ನಮಗೆ ಅಂತ ತಗೊಳಕ್ಕೆ ಬಂದಾಗ ಯಾವುದೇ ಇಷ್ಟ ಆಗಲ್ಲ. ಬೇರೆಯವ್ರಿಗೆ ಅಂತ ತಗೊಳಕ್ಕೆ ಬಂದಾಗ ಎಲ್ಲನೂ ಇಷ್ಟ ಆಗ್ತಾ ಇರುತ್ತೆ. ಬೇರೆ ಕಡೆ ಹೋಗಿ ನೋಡ್ತೀನಿ ಇಷ್ಟ ಆಗಲ್ಲ. ಮನ್ವಿ, ಲಿಫ್ಟ್ ಇಷ್ಟನಾ ನಿಂಗೆ? ನೋಡು, ನಂಗೆ ಬರ್ತ್ಡೇಗೆ ಯಾವುದು ಡ್ರೆಸ್ ಇಷ್ಟನೇ ಆಗ್ತಾ ಇಲ್ಲ. ಆನ್ಲೈನಲ್ಲಿ ತರಿಸಿದ್ದೀನಿ. ಅದಾದ್ರೂ ಯಾವ್ದಾದ್ರು ಮ್ಯಾನೇಜ್ ಮಾಡೋಣ. ಬಟ್ ಸ್ಟಿಲ್ ಇಲ್ಲಿ ಯಾವ್ದಾದ್ರು ಇಷ್ಟ ಆದರೆ ಅಂತ ನೋಡೋಣ ಅಂತ ಬಂದೆ. ಇಲ್ಲಿ ಯಾವುದು ಇಷ್ಟ ಆಗಲ್ಲ ನೋಡ್ತೀನಿ. ಜೂಡಿಯೋ ಆಪೋಸಿಟ್ ಟ್ರೆಂಡ್ಸ್ ಇದೆ. ಇಲ್ಲಾದರೂ ಯಾವ್ದಾದ್ರು ಇಷ್ಟ ಆಗುತ್ತಾ ಅಂತ ನೋಡ್ತೀನಿ. ಇಲ್ಲಿ ಬೈ ಒನ್ ಗೆಟ್ ಒನ್ ಫ್ರೀ ಇದೆ. ಇಲ್ಲದ್ದು ಯಾವ್ದಾದ್ರು ಇಷ್ಟ ಆಗುತ್ತಾ ಅಂತ ನೋಡ್ತೀನಿ. ಯಾವ ಥರದ್ದು ಡ್ರೆಸ್ ತಗೋಬೇಕು ಅಂತಲೇ ಕ್ಲಾರಿಟಿ ಇಲ್ಲ. ಸುಮ್ಮನೆ ನೋಡ್ತಾ ಇದ್ದೀವಿ. ಮನ್ವಿ, ನೋಡಿ ಯಾವ್ದಾದ್ರು ಡ್ರೆಸ್ ಇಷ್ಟ ಆಗುತ್ತಾ? ನಂಗೆ ನೋಡಿ ಸೆಲೆಕ್ಟ್ ಮಾಡು. ನಿನ್ಗೆ ಇದು ಇಷ್ಟನಾ? ನನ್ಗೆ ಇಷ್ಟ ಅಲ್ಲ. ನಂಗೆ ಯಾವ್ದು ಚೆನ್ನಾಗಾಗತ್ತೆ ಸಜೆಸ್ಟ್ ಮಾಡು. ಇದು ಚೆನ್ನಾಗುತ್ತೆ. ಬೇಡ, ಗೊತ್ತಿಲ್ವಾ ಅಮ್ಮ, ಇದು ಚೆನ್ನಾಗಿದೆ. ನಂಗೆ ಇಷ್ಟ ಆಗಲಿಲ್ಲ. ಆಗ್ಲಿಲ್ವಾ? ನೋಡ್ತೀನಿ ಇರು ಬೇರೆ. ಯಾವ್ದು ಇಷ್ಟ? ಯಾಕೋ ಯಾವ್ದು ಇಷ್ಟ ಆಗ್ತಾ ಇಲ್ಲ. ಅಮ್ಮ, ಇದು ಚೆನ್ನಾಗಿದ್ಯಾ? ಇದು ಬೇಕಮ್ಮ? ಶಾರ್ಟ್ ಆಯ್ತು ಜಾಸ್ತಿ. ಇದು ಇಷ್ಟನಾ ಬೇಡವಾ? ಇದೇನೋ ಸ್ವಲ್ಪ ಪರವಾಗಿಲ್ಲ, ಇಷ್ಟ ಆಯ್ತು. ಇದಕ್ಕೆ ಎಷ್ಟು ಅಂತ ನೋಡೋಣ. 1500 ಇದೆ. ಟ್ರಯಲ್ ಮಾಡಿ ನೋಡ್ತೀನಿ ಲಾಸ್ಟ್ಗೆ ಯಾವ್ದು ಇಷ್ಟ ಅಂತಿಲ್ಲ ಅಂದರೆ. ಇದೂ ಪರವಾಗಿಲ್ಲ, ಚೆನ್ನಾಗಿದೆ. ನೋಡ್ತೀನಿ ವೇರ್ ಮಾಡಿ ಯಾವ್ದು ಇಷ್ಟ ಆಗುತ್ತೆ. ಚೆನ್ನಾಗಿದೆಯಾ ಮನ್ವಿ ಇದು? ಚೆನ್ನಾಗಿಲ್ಲ. ಚೆನ್ನಾಗಿಲ್ಲ ಆದ್ರೂ ನಾನು ಟ್ರೈ ಮಾಡಿ ನೋಡ್ತೀನಿ. ಮನ್ವಿ ನೋಡಿ, ಡ್ರೆಸ್ ಚೆನ್ನಾಗಿದೆಯಾ? ಚೆನ್ನಾಗಿದೆ. ಪರವಾಗಿಲ್ಲ ಅಲ್ವಾ ಇದು? ಮನ್ವಿ ಇದು ನೋಡು, ಇದು ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ. ಯಾವ್ದು ಚೆನ್ನಾಗಿ ಕಾಣಿಸ್ತಾ ಇತ್ತ? ಅದ ಇದ? ಇದು ಕೋಲ್ಡ್. ನನಗೆ ಎರಡರಲ್ಲಿ ಕನ್ಫ್ಯೂಷನ್ ಆಗ್ತಿದೆ. ಅಲ್ಲಿ ಯಾವುದೇ ಇಷ್ಟ ಆಗಲಿಲ್ಲ. ಬಟ್ ಇಲ್ಲಿ ಎರಡು ಇಷ್ಟ ಆಗಿ ಎರಡರಲ್ಲೂ ಕನ್ಫ್ಯೂಷನ್ ಆಗ್ತಾ ಇದೆ. ಇದು ಚೆನ್ನಾಗಿದೆ, ಅದನ್ನು ಚೆನ್ನಾಗಿದೆ.
ಕೊನೆಗೆ ಯಾಕೋ ಈ ಡ್ರೆಸ್ ಇಷ್ಟ ಆಯಿತು, ನನಗೆ ತುಂಬಾ ಇಷ್ಟ ಆಯಿತು. ಸ್ಲೀವ್ಸ್ ಕೂಡ ಇದೆ, ಎಲ್ಲೂ ಅನ್ಕಂಫರ್ಟೇಬಲ್ ಆಗಲ್ಲ, ತುಂಬ ಚೆನ್ನಾಗಿದೆ. ನನ್ನ ಮಗನ ಒಂದ್ಸಲ ಕೇಳ್ತೀನಿ. ಮನ್ವಿ, ಈ ಡ್ರೆಸ್ ನೋಡು, ಚೆನ್ನಾಗಿದೆ. ಮೂರಲ್ಲಿ ಯಾವ್ದು ಚೆನ್ನಾಗಿದೆ? ಎಲ್ಲ ಹಿಂದಕ್ಕೆ ಹೋಗು. ಇದು ಇದು ಚೆನ್ನಾಗಿದೆಯಾ? ಇದೇ ತಗೋತೀನಿ. ಫೈನಲಿ ಇಷ್ಟೆಲ್ಲ ಹುಡುಕಿದ್ಮೇಲೆ ನಾನು ಇದೇ ಡ್ರೆಸ್ ತಗೋತಾ ಇದ್ದೀನಿ. ನನಗೆ ತುಂಬಾ ಇಷ್ಟ ಆಯಿತು. ಬರ್ತ್ಡೇ ಇರೋದು ನಂದು, ಈ ಮೇಡಮ್ ಅವ್ರಿಗೂ ಡ್ರೆಸ್ ಬೇಕಂತೆ. ಡ್ರೆಸ್ ಬೇಕಾ? ನೋಡೋಣ ನಡಿ. ಚಿನ್ನಿ ಬೇರೆ ಕಡೆ ನೋಡೋಣ ಬಾ, ಬೇರೆ ಇದರಲ್ಲಿ ಯಾವ್ದಾರು ಟೀ ಶರ್ಟ್ ಯಾವ್ದಾರು ನೋಡೋಣ ಬಾ. ನನಗೆ ಟೀ ಶರ್ಟ್ ಬೇಡ, ಫ್ರಾಕ್ ಬೇಕು. ಫ್ರಾಕ್ ಅಷ್ಟೊಂದು ನಾನೇ ಹೊಲ್ದಿದ್ದೀನಲ್ಲ. ನಂಗಿದೆ ಅಮ್ಮ, ಇದು ನನಗಿದೆ ಸಾಕು ಗೊತ್ತಾ. ಇದೇ ಟೀ ಶರ್ಟ್ ಗೊತ್ತಿಲ್ಲ. ಹಿಡ್ಕೊ. 3 to 4 years ಅದು, ನೋಡ್ತೀನಿ ತಡಿ. ಆಗುತ್ತಮ್ಮ, ತೋರ್ಸು. ನೋಡಿಲ್ಲಮ್ಮ, ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಈ ಮಿಂಚೆ ಡ್ರೆಸ್ ಸಾಕು ನನಗೆ. ಇದೆ ಸಾಕಾ? ಆಯ್ತು ಬಾ, ಅದೇ ಸಾಕು. ಬರ್ತ್ಡೇ ಶಾಪಿಂಗ್ ಏನೋ ಮುಗೀತು. ಬಟ್ ಇಲ್ಲಿ ಜುಡಿಯೋಗೆಲ್ಲ ಬಂದಾಗ ಒಂದ್ಸಲ ನಾನು ಇಲ್ಲೇ ಹತ್ತಿರಕ್ಕಿರೋ ವಿಶಾಲ್ ಮಾರ್ಟ್ಗೆ ಹೋಗಲೇಬೇಕು ಅಂತ ಅನಿಸುತ್ತೆ. ಸೊ ಅದಕ್ಕಾಗಿ ಅಲ್ಲೊಂದು ರೌಂಡ್ ಸುಮ್ಮನೆ ಹೋಗಿ ಬರ್ತಾ ಇದ್ದೀವಿ. ವಿಶಾಲ್ ಮಾರ್ಟ್ಗೆ ಫೈನಲಿ ಬಂದ್ವಿ, ಒಳಗೆ ಹೋಗ್ಬೇಕೀಗ. ಅಲ್ಲಿ ನೋಡಿದ ಸೇಮ್ ಟಾಪ್ ಇದೆ, 899, ಬಟ್ ಕ್ವಾಲಿಟಿ ಡಿಫ್ರೆನ್ಸ್ ಇದೆ. 1100 ಇತ್ತು, ಇದು 899 ಇದೆ. ಏನು ಚಿನ್ನಿ ಅದು? ಬಿಡು ಕರ್ಚೀಫ್ ಬಿಡಪ್ಪ, ಚೆನ್ನಾಗಿಲ್ಲ. ನೋಡಿ, ನಿಂಗೆ ಏನಾರು ಪ್ಯಾಂಟ್ ಗಿಂಟ್ ನೋಡೋಣ. ನೋಡಿ, ಈ ಥರ ಫ್ರಾಕ್ಗಳು ಇಷ್ಟ, ಯಾವಾಗಲೂ ಇದೇ ಥರ ತಗೋತಾಳೆ. ಬೇಡ ಚಿನ್ನಿ, ಅವೇನು ಫ್ರಾಕ್ಸು ಚುಚ್ಚಲ್ವಾ? ಬೇರೆ ಮಕ್ಳು ಯಾರು ಹಾಕೊಳ್ಳೋದಿಲ್ಲ, ನೀನೊಬ್ಳೆ ಹಿಂಗೆ ಹಾಕೊಳ್ಳೋದು. ಇದೊಂದು ಫ್ರಾಕ್. ಯಾವುದು? ಬರೀ ಅದೇ ಫ್ರಾಕ್ಸ್ ಹಾಕೋ ನೀನು. ಬೇರೆ ನೋಡೋಣ ಬಾ, ಇಲ್ಲಿ ಪ್ಯಾಂಟ್ಗಳೆಲ್ಲ. ಮನ್ವಿ ಇದಿರ್ಲಾ? ಚೆನ್ನಾಗಿದ್ಯಾ? ನಿಂದಾಯ್ತು, ಇನ್ನೇನು ಕೊಡ್ಸಲ್ಲ? ಸರಿ. ಫೈನಲಿ ಎಲ್ಲ ಶಾಪಿಂಗ್ ಮುಗ್ದೋಯ್ತು. ಮನ್ವಿ ಬಾಯ್ ಮಾಡು. ಬಾಯ್. ಸಬ್ಸ್ಕ್ರೈಬ್ ಅಂತ. ಸಬ್ಸ್ಕ್ರೈಬ್. ಬಾಯ್ ಬಾಯ್.